ಗಳಿಸೋದಕ್ಕೆ ಕೆಲವೊಂದಷ್ಟು ಮಾರ್ಗಗಳನ್ನು ನಿಮ್ಮೊಂದಿಗೆ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ವಿವರಿಸ್ತಾ ಹೋಗ್ತೀನಿ. ಸೊ ಇದು ವಿಚಿತ್ರ ಅಂತ ಕಂಡ್ರೂ ಕೂಡ ನಿಮ್ಮ ಜೀವನಕ್ಕೆ ಹಣವನ್ನು ಗಳಿಸೋದಕ್ಕೆ ಕೆಲವೊಂದಷ್ಟು ಮಾರ್ಗಗಳನ್ನು ನಿಮ್ಮ ಜೀವನದಲ್ಲಿ ಅನುಸರಿಸಿದ್ದೇ ಆದಲ್ಲಿ ನಿಮ್ಮ ಜೀವನ ಪರ್ಯಂತ ಯಾವುದೇ ರೀತಿ ಹಣದ ಕೊರತೆ ಇಲ್ದಂಗೆ ಜೀವನವನ್ನು ನಡೆಸ್ಬೋದು ಸ್ನೇಹಿತರೆ. ನಾನು ನಿಮ್ಮ ಯಶೋಧ RY ಮೋಟಿವೇಶನಲ್ ಚಾನಲ್. ದಯವಿಟ್ಟು ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಲೆಟ್ಸ್ ಕಮ್ ಡಿಯರ್ ಫ್ರೆಂಡ್ಸ್. ಈ ಹಣವನ್ನು ಗಳಿಸ್ತಕ್ಕಂತಹ ಕೆಲವೊಂದಷ್ಟು ಮಾರ್ಗಗಳಲ್ಲಿ ಫಸ್ಟ್ ಪಾಯಿಂಟ್ ಬಂದು ದೈಹಿಕ ಆ್ಯಂಡ್ ಮಾನಸಿಕ ಸ್ವಾಸ್ಥ್ಯ. ನೀವು ಯಾವುದೇ ಓದಿನಲ್ಲಿರಿ ಅಥವಾ ಯಾವುದೇ ಕ್ರೀಡೆ ರಂಗದಲ್ಲಿರಿ ಸ್ನೇಹಿತರೆ, ಯಾವುದೇ ರಂಗದಲ್ಲಿರಿ, ನಿಮ್ಮ ಮಾನಸಿಕ ಆ್ಯಂಡ್ ದೈಹಿಕ ಸ್ವಾಸ್ಥ್ಯ ಚೆನ್ನಾಗಿದ್ದವರೇ ಮಾತ್ರ ಅವರ ಕೆಲಸದಲ್ಲಿ ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗಿರೋದು. ದೈಹಿಕ ಆ್ಯಂಡ್ ಮಾನಸಿಕ ಆರೋಗ್ಯ ತುಂಬ ಚೆನ್ನಾಗಿದ್ದಾಗ ಮಾತ್ರ ನಮ್ಮ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸಾಧನೆನ ಮಾಡೋದಕ್ಕಾಗೋದು. ನಿಮ್ಮ ಮಾನಸಿಕ ಆ್ಯಂಡ್ ದೈಹಿಕ ಸ್ವಾಸ್ಥ್ಯ ಇಲ್ಲದ ಹಣ ನಿಮ್ಮನ್ನು ಯಾವುದೇ ರೀತಿ ಸಂತೋಷ ಪಡಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಸ್ನೇಹಿತರೆ. ಸೆಕೆಂಡ್ ಪಾಯಿಂಟ್ ಬಂದು ಮನಃಶಾಂತಿ. ನೀವು ಯಾವುದೇ ರಂಗದಲ್ಲಿ ಕೆಲಸ ನಿರ್ವಹಿಸ್ತಾ ಇರಿ, ಅದರಲ್ಲಿ ಮನಃಶಾಂತಿಯಿಂದ ಇದ್ದರೆ ನೀವು ಯಾವ ಕಾರ್ಯನೂ ಕೂಡ ಯಶಸ್ವಿಯಾಗಿ ಜೀನಿಯಸ್ ಆಗಿ ಮಾಡಬಹುದು ಸ್ನೇಹಿತರೆ. ಅಕಸ್ಮಾತ್ ನೀವು ಮಾಡ್ತಕ್ಕಂತಹ ಕೆಲಸದಲ್ಲಿ ಅನಿರೀಕ್ಷಿತ ಒಂದು ಆಪತ್ತು, ಒಂದು ಸಮಸ್ಯೆ ಬಂತು ಅಂದರೆ ಅದನ್ನು ಗೊಂದಲಕ್ಕೀಡಾಗದೆ ಅದರಿಂದ ಮನಃಶಾಂತಿಯಿಂದ ಆ ಸಮಸ್ಯೆಯಿಂದ ಮುಕ್ತರಾದರೆ ಮಾತ್ರ ಆ ಕೆಲಸ ನಿಮಗೆ ಯಶಸ್ವಿಯಾಗುತ್ತೆ ಸ್ನೇಹಿತರೆ. ಥರ್ಡ್ ಪಾಯಿಂಟ್ ಬಂದು ಆಲೋಚನೆ. ಈ ಮನುಷ್ಯ ಅನ್ನೋ ಜೀವಿ ನಾನಾ ರೀತಿಯ ಆಲೋಚನೆ ಮಾಡ್ತಾನೆ ಸ್ನೇಹಿತರೆ. ಆ ಆಲೋಚನೆಗಳಲ್ಲಿ ನಾನೊಂದಷ್ಟು ಆಲೋಚನೆಗಳನ್ನು ಹೇಳ್ತೀನಿ. ಒಳ್ಳೆಯ ಆಲೋಚನೆ, ಮುಂದಾಲೋಚನೆ, ದುರಾಲೋಚನೆ, ಅನಿರೀಕ್ಷಿತ ಯೋಚನೆ. ಸೊ ಒಳ್ಳೆಯ ಯೋಚನೆಯನ್ನು ಮಾಡಿ ಕೆಟ್ಟ ಆಲೋಚನೆಯಿಂದ ದೂರ ಇರಿ. ಸೊ ಮುಂದಾಲೋಚನೆ ಮಾಡಿ, ತುಂಬಾ ಒಳ್ಳೆಯದು. ಮುಂದೆ ನಿಮಗೆ ಉಪಯೋಗಕಾರಿ ಆಗ್ತಕ್ಕಂತಹ ಕಾರ್ಯಗಳು ಇದ್ದರೆ ಮಾತ್ರ ಅದನ್ನು ಅನಿರೀಕ್ಷಿತ ಯೋಚನೆಯನ್ನು ಮಾಡಿ ಸ್ನೇಹಿತರೆ. ಸೊ ಫಾರ್ ಎಕ್ಸಾಂಪಲ್, ನೀವು ಹಣವನ್ನು ಗಳಿಸಲು ನಾನು ದುಡಿಮೆ ಮಾಡಬೇಕು ಅನ್ನೋದು ಒಳ್ಳೆಯ ಆಲೋಚನೆ. ಆ ಹಣವನ್ನು ಗಳಿಸಿ ಗಳಿಸಿ ಇಡಬೇಕು, ಆದಾಯ ಮಾಡಬೇಕು ಅನ್ನೋದು ಮುಂದಾಲೋಚನೆ. ಸೊ ಈ ಹಣವನ್ನು ಮೋಸದಿಂದ ಮಾಡಬೇಕು, ಹಣ ಗಳಿಸಿ ಮೋಸ ಮಾಡಬೇಕು ಅನ್ನೋದು ದುರಾಲೋಚನೆ. ಸೊ ಇದೊಂದು ಬೇಡ ಸ್ನೇಹಿತರೆ. ನಿಮಗೆ ಮುಂದೆ ಉಪಾಯಕಾರಿ ಆಗ್ತಕ್ಕಂತಹ ಅದರಲ್ಲಿ ಒಂದು ನ್ಯಾಯಸಮ್ಮತವಾಗಿದ್ದರೆ ಮಾತ್ರ ಅದನ್ನು ಮುಂದೆ ಅನಿರೀಕ್ಷಿತ ಆಲೋಚನೆಯನ್ನು ಮಾಡಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ಒಂದು ದೊಡ್ಡ ಹೋಟೆಲ್ನ ಉದ್ಯಮಿ ರಾತ್ರಿ ಪ್ರಯಾಣ ಮಾಡ್ತಾ ಇರ್ತಕ್ಕಂತಹ ಪ್ರಯಾಣಿಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದು ಅವನಿಗೆ ಅನಿರೀಕ್ಷಿತ ಯೋಚನೆ. ಅದರಿಂದ ಅವನು ಲಕ್ಷಾಧಿಪತಿ ಆಗ್ತಾನೆ ಸ್ನೇಹಿತರೆ. ಸೊ ಫೋರ್ತ್ ಒನ್ ಪಾಯಿಂಟ್ ಬಂದು ಕುಟುಂಬದ ನೆಮ್ಮದಿ. ನೀವು ಎಷ್ಟೆಲ್ಲ ಗಳಿಸಿದರೂ ಯಾರಿಗಾಗಿ ಹಣವನ್ನು ಗಳಿಸ್ತೀರಾ ಸ್ನೇಹಿತರೆ? ನಿಮ್ಮ ಕುಟುಂಬಕ್ಕಾಗಿ. ನೀವು ಎಷ್ಟೇ ಹಣವನ್ನು ಗಳಿಸಿದ್ರು ಕೂಡ ಆ ಕುಟುಂಬದಲ್ಲಿ ನೆಮ್ಮದಿ, ಸಂತೋಷ, ಮನಃಶಾಂತಿ ಇಲ್ಲ ಅಂದಾಗ ನೀವೆಷ್ಟೇ ಹಣವನ್ನು ಗಳಿಸಿದ್ರು ಕೂಡ ಅದು ಪ್ರಯೋಜನಕ್ಕೆ ಬರಲ್ಲ ಸ್ನೇಹಿತರೆ. ಹಾಗಾಗಿ ನೀವೆಷ್ಟು ಹಣನ ಗಳಿಸೋದ್ರ ಜೊತೆಗೆ ನಿಮ್ಮ ಕುಟುಂಬದಕ್ಕೂ ಕೂಡ ಸ್ವಲ್ಪ ಲಕ್ಷ್ಯ ಕೊಡಿ ಸ್ನೇಹಿತರೆ. ನಿಮ್ಮ ಕುಟುಂಬ ನೆಮ್ಮದಿ, ಸಂತೋಷದಿಂದ ಇದ್ದರೆ ನೀವು ಮಾಡ್ತಕ್ಕಂತಹ ಘನ ಕಾರ್ಯಗಳೆಲ್ಲ ಯಶಸ್ವಿ ಶತಸಿದ್ಧ. ಸೊ ಲಾಸ್ಟ್ ಆ್ಯಂಡ್ ಫಿಫ್ತ್ ಪಾಯಿಂಟ್ ಬಂದು ಬುದ್ಧಿವಂತಿಕೆ. ನೀವು ಹಣವನ್ನು ಎಷ್ಟೇ ಗಳಿಸಿದ್ರೂ ಕೂಡ ಅದನ್ನು ನಿಮ್ಮಲ್ಲೇ ಇಟ್ಕೊಳ್ತಕ್ಕಂತಹ ಬುದ್ಧಿವಂತಿಕೆ ನಿಮ್ಮಲ್ಲಿ ಇಲ್ಲ ಅಂತ ಅಂದರೆ ಶತಸಿದ್ಧ ಅದು ಪರರ ಪಾಲು ಆಗೋದು ಸ್ನೇಹಿತರೆ. ಸೊ ಈ ನಕಲಿ ಬ್ಯಾಂಕ್ಗಳು, ನಕಲಿ ಸ್ಟೇಟ್ ಸ್ಕೀಮ್ಗಳು, ನಕಲಿ ಬಡ್ಡಿ ಬದರ ಬ್ಯಾಂಕ್ಗಳು, ಇವುಗಳೇ ಇದರಿಂದ ತಲೆನ ಮೇಲೆತ್ತಲಿಕ್ಕಾಗ್ತಾ ಇರೋದು ಸ್ನೇಹಿತರೆ. ಇವುಗಳೆಲ್ಲ ಬುದ್ಧಿ ಇಲ್ಲದ ಜನರ ಹಾಕ್ತಿರ್ತಕ್ಕಂತಹ ದುಡ್ಡು ಸ್ನೇಹಿತರೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇದಷ್ಟು ವಿವರಣೆಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಬಯಸ್ತಾ, ಇಷ್ಟು ವಿವರಣೆ, ಇಷ್ಟು ಮಾರ್ಗಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿದ್ದೆ ಆದಲ್ಲಿ ನಿಮ್ಮ ಜೀವನದುದ್ದಕ್ಕೂ ಕೂಡ ಯಾವುದೇ ರೀತಿ ಹಣವನ್ನು ಕಳಿದೆ ಒಂದು ಒಳ್ಳೆ ರೀತಿ ಹಣವನ್ನು ಸಂಪಾದನೆ ಮಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಬರೋಣವಾ. ಜೈ ಹಿಂದ್, ಜೈ ಕರ್ನಾಟಕ.